ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಇಕ್ಕಟ್ಟಿನಲ್ಲಿ ನಿನ್ನನ್ನು ಕಟ್ಟುವವನು ಯೆಹೋವ. ಆ ಇಕ್ಕಟ್ಟಿನ ಸಂದರ್ಭಗಳಲ್ಲಿ ನಿನ್ನನ್ನು ಬಿಡಿಸುವಂಥವನು ಯೆಹೋವ ಈರೇ. ಅನೇಕ ಸಂದರ್ಭಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ ನಮ್ಮನ್ನು ಕಾಯುವವರು ಯೇಸು ಸ್ವಾಮಿ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ರಲ್ಲಿ ನಾವು ಗಮನಿಸುವುದಾದರೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲ ಅತ್ಯಲ್ಪವೇ. ಇಲ್ಲಿ ಒಂದು ಶೋಧನೆ, ಒಂದು ಪರೀಕ್ಷೆ, ಈ ಶೋಧನೆಗಳ ಮೂಲಕ ಒಂದು ಜಯಶಾಲಿಯಾಗಿ ಆಗುವಂಥದ್ದು ಹೇಗಪ್ಪ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡಿದಾಗ, ಯೆಹೋವನು ನನಗೆ ಕುರುಬನು, ಕೊರತೆ ಪಡನು. ಯೆಹೋವನು ನಮಗೆ ಕುರುಬನಾಗಿದ್ದಾನೆ. ಆತನು ನಮಗೆ ಯಾವ ಕೊರತೆಗಳನ್ನು ಇಡುವುದಿಲ್ಲ. ನಾವು ಬಲಿಷ್ಠರೋ ಬಲಹೀನರೋ ಎಂಬುದನ್ನು ಜೀವಿತದಲ್ಲಿ ಎದುರಾಗುವಂಥ ಸಂಕಟಗಳು ನಮಗೆ ತೋರಿಸಿಕೊಡ್ತವೆ. ನಾವು ಬಲಿಷ್ಠರಾಗಿದ್ದೇವಾ, ಬಲಹೀನರಾಗಿದ್ದೇವಾ ಅನ್ನುವಂಥದ್ದು ದೇಹ ಬಲದಿಂದವೋ, ನಮ್ಮ ಬುದ್ಧಿ ಬಲದಿಂದವೋ, ನಮ್ಮ ಜ್ಞಾನದ ಬಲದಿಂದವೋ, ಅಥವಾ ನಮಗೆ ಇರತಕ್ಕಂಥ ಸೌಕರ್ಯಗಳ ಬಲದಿಂದವೋ ನಾವು ತೋರಿಸಿಕೊಳ್ಳುವಂಥದ್ದಲ್ಲ. ಕರ್ತನನ್ನೇ ದೃಷ್ಟಿಸಿ ನೋಡುವಂಥದ್ದು. ಕರ್ತನನ್ನು ದೃಷ್ಟಿಸಿ ನೋಡುವಾಗ ನಮ್ಮೊಳಗಡೆ ಅನೇಕ ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳು ನಮ್ಮನ್ನು ಹಿತದ ಕಡೆಗೆ, ನಮ್ಮನ್ನು ಸತ್ಯದ ಕಡೆಗೆ, ನಮ್ಮನ್ನು ಜ್ಞಾನದ ಕಡೆಗೆ, ನಮ್ಮನ್ನು ಕರ್ತನ ಮಾದರಿ ಜೀವಿತವನ್ನು ಅದನ್ನು ಗಮನಿಸಿ ಅದರ ಹಾಗೆ ನಾವು ನಡೆಯುವುದಕ್ಕೆ ನಮಗೆ ಕರ್ತನು ದಾರಿಯನ್ನು ಮಾಡಿಕೊಡ್ತಾನೆ. ಪ್ರಿಯರೇ, ಸಂಕಟಗಳು, ಈ ಲೋಕದಲ್ಲಿ ಸಂಕಟಗಳು ಉಂಟು, ಈ ಲೋಕದಲ್ಲಿ ಬಲಹೀನತೆಗಳು ಉಂಟು, ಈ ಲೋಕದಲ್ಲಿ ಹೆಜ್ಜೆ ಹೆಜ್ಜೆಗೂ ನಿನಗೆ ಸಮಸ್ಯೆ ಮಾಡುವಂತಹ, ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಕಾಡುವಂತಹ, ಹೆಜ್ಜೆ ಹೆಜ್ಜೆಗೂ ನಿನ್ನ ಕುರಿತು ಅವಹೇಳನವಾಗಿ ಮಾತನಾಡುವಂತಹ, ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ನಿರ್ಬಂಧಿಸುವಂತಹ ಅನೇಕ ಮಾತುಗಳು ನಿಮ್ಮ ಕಿವಿಗೆ ಬೀಳುವುದುಂಟು. ಆದರೆ ಇಕ್ಕಟ್ಟಿನ ದಿನಗಳಲ್ಲಿ ನೀನು ಕರ್ತನನ್ನು ದೃಷ್ಟಿಸಿ ನೋಡು. ನೀನು ಕರ್ತನನ್ನು ದೃಷ್ಟಿಸಿ ನೋಡಿದರೆ ಕರ್ತನು ನಿನ್ನನ್ನು ನಡೆಸುವವನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಮರೆಹಿಡುವವರು ಧನ್ಯರು ಎಂಬುದಾಗಿ ನಾವು ನೋಡುತ್ತೇವೆ. ಕೀರ್ತನೆಗಳಲ್ಲಿ ನಾವು ನೋಡುವುದಾದರೆ, ಇಕ್ಕಟ್ಟಿನ ಸ್ಥಳ, ಆ ಇಕ್ಕಟ್ಟಿನ ಸ್ಥಳದಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಿಡಿಸಿ ನಮ್ಮನ್ನು ಉನ್ನತವಾದಂಥ ಸ್ಥಳಕ್ಕೆ ನಡೆಸುವಂಥವರು ಕರ್ತನಾಗಿದ್ದಾನೆ. ಆತ್ಮಿಕವಾದಂಥ ನಿಜ ಸ್ಥಿತಿಯನ್ನು ತೋರಿಸಿಕೊಡ್ತದೆ. ಆತ್ಮಿಕವಾದಂಥ ಒಳ ಹೊರಹುಗಳನ್ನು ನೋಡಿಕೊಳ್ಳುತ್ತದೆ. ಅನೇಕರು ಈ ಆತ್ಮಿಕತೆಯಲ್ಲಿ ನಡೆಯುವಾಗ ಅವರ ಪ್ರಾರ್ಥನೆಗಳಿಗೆ ಉತ್ತರಗಳು ಬರದೇ ಇರುವಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿಬಿಡ್ತಾರೆ. ಪ್ರಾರ್ಥನೆ ಯಾಕಾದರೂ ಮಾಡಬೇಕು, ನನ್ನ ಪ್ರಾರ್ಥನೆಗೆ ಉತ್ತರಗಳು ಬರುತ್ತಿಲ್ವಲ್ಲ ಎಂಬುದಾಗಿ. ಆದರೆ ಕರ್ತನು ನಮ್ಮ ಹೃದಯದ ಆವೇದನೆಗಳನ್ನು, ನಮ್ಮ ಹೃದಯದ ಅಂತರಂಗವನ್ನು, ನಮ್ಮ ಹೃದಯದ ನೋವನ್ನು, ನಮ್ಮ ಹೃದಯದ ಬೇಕು ಬೇಡಗಳನ್ನು ಅರಿಯುವವನಾಗಿದ್ದಾನೆ. ಮನುಷ್ಯರಾದಂಥ ನಾವು ಮುಖವನ್ನು ನೋಡುತ್ತೇವೆ. ಮುಖವನ್ನು ನೋಡಿ ನಿನ್ನ ಅಗತ್ಯಗಳನ್ನು ತಿಳಿದುಕೊಳ್ಳುತ್ತೇವೆ. ಆದರೆ ನೀವು ಪ್ರೀತಿಸುವಂಥ ದೇವರು ನಮ್ಮ ಉಚ್ಛ್ವಾಸ ನಿಶ್ವಾಸಗಳ ಅಗತ್ಯಗಳನ್ನು ನೋಡುವವರಾಗಿದ್ದಾರೆ. ಹಾಗಾಗಿ ದೇವರನ್ನು ನಾವು ಎಡೆಬಿಡದೆ ಹಿಂಬಾಲಿಸೋಣ. ದೇವರಿಗಾಗಿ ಬದುಕೋಣ. ದೇವರಿಗೋಸ್ಕರ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಒಂದು ಹೆಜ್ಜೆಯನ್ನು ಇಡೋಣ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ಸಹಾಯ ಮಾಡಪ್ಪ.
ಬೆಣ್ಣು ಮಗಳು ದೇವರೇ, ಈ ಬಿಸಿಲಿನಿಂದ ಸ್ವಾಮಿ ಚರ್ಮದ ಮೇಲೆ ದೇವರೇ ಅಪ್ಪ, ಆ ಚರ್ಮ ಸಮಸ್ಯೆಯಾಗಿರುವುದಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ ಇಮೇಲ್ ಕಳಿಸಿದ್ದಾಳಪ್ಪ. ಆ ತಾಯಿಗಾಗಿ ಪ್ರಾರ್ಥಿಸ್ತೇನೆ. ಆ ತಾಯಿಯೊಟ್ಟಿಗೆ ದೇವರೇ ಈ ಬಿಸಿಲಿನಿಂದ ಯಾರ್ಯಾರು ಸಮಸ್ಯೆಗಳಿಂದ ಬಳಲುತ್ತಾ ಇದ್ದಾರೋ ಅವ್ರಿಗಾಗಿ ಬೇಡ್ತೇನೆ ಸ್ವಾಮಿ. ಆರೋಗ್ಯವನ್ನು ಕೊಡುವಾತನೇ, ನಿಮ್ಮ ರಕ್ತದ ಮೂಲಕ ಸ್ವಾಮಿ ಆರೋಗ್ಯವನ್ನು ಕೊಡು, ಸಾಕ್ಷಿಕರವಾದಂಥ ಜೀವಿತವನ್ನು ಕೊಡು ಸ್ವಾಮಿ. ಸಹಾಯ ಮಾಡು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ.